ಅದೃಷ್ಟ ಅನ್ನೋದು ಹೇಗೆ ಯಾವ ರೂಪದಲ್ಲಿ ಬರುತ್ತೆ ಅಂತ ಅರ್ಥನೇ ಆಗಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿಗೆ 30 ವರ್ಷಗಳ ಹಿಂದೆ ಕೊಂಡುಕೊಂಡ ಶೇರ್ ಪೇಪರ್ಸ್ ಗಳು ಈಗ ಸಿಕ್ಕಿರ್ತವೆ. ಹೀಗೆ ಸಿಕ್ಕಿರೋ ಆ ಶೇರ್ ಪೇಪರ್ಸ್ ಗಳನ್ನ ಏನ್ ಮಾಡ್ಬೇಕು ಅಂತ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಕೂಡ ಆ ವ್ಯಕ್ತಿ ಇರಲ್ಲ. ಯಾಕಂದ್ರೆ ಆ ವ್ಯಕ್ತಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಆಗ್ಲಿ ಈ ಶೇರ್ಸ್ ಗಳ ಬಗ್ಗೆ ಆಗ್ಲಿ ಸ್ವಲ್ಪನೂ ನಾಲೆಜ್ ಇರಲ್ಲ. ಇನ್ನ ಆ ವ್ಯಕ್ತಿ ಈ ಶೇರ್ ಪೇಪರ್ಸ್ ಗಳನ್ನ ಏನ್ ಮಾಡುದು ಹೇಗೆ ಮಾರೋದು ಅಂತ ಗೊತ್ತಿಲ್ಲದೆ ಆ ಶೇರ್ ಪೇಪರ್ ಗಳ ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಇಡ್ತಾನೆ. ಇನ್ನ ಈ ಫೋಟೋಗಳನ್ನು ನೋಡಿದ ಜನಗಳು ಮಾತ್ರ ಗುರು ಅದೃಷ್ಟ ಅಂದ್ರೆ ನಿಂದೆ ಗುರು, ಏನ್ ಲಾಟ್ರಿ ಹೊಡೆದೆ ಗುರು ಅಂತ ಕಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನೆಲ್ಲ ನೋಡಿದ ಆ ವ್ಯಕ್ತಿ ಕೂಡ ತುಂಬಾ ಆಶ್ಚರ್ಯ ಆಗ್ತಾನೆ. ಅಷ್ಟಕ್ಕೂ ಆ ಶೇರ್ ಪೇಪರ್ಸ್ ಗಳಲ್ಲಿ ಏನಿದೆ, ಆ ಶೇರ್ ಪೇಪರ್ಸ್ ಗಳ ಸ್ಟೋರಿ ಏನಂತ ಈಗ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇದೇ ರೀತಿಯ ಆಸಕ್ತಿಕರ ವಿಷಯಗಳನ್ನು ತಿಳ್ಕೊಳ್ಳೋಕೆ ನಮ್ಮ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೃಷ್ಟ ಅನ್ನೋದು ಯಾರ ಮನೆ ಬಾಗಿಲ್ನ ಯಾವಾಗ ಬಂದು ತಟ್ಟುತ್ತೋ ಯಾರಿಗೂ ಗೊತ್ತಾಗಲ್ಲ. ಯಾವ ಟೈಮ್ ಅಲ್ಲಿ ಏನ್ ನಡಿಬೇಕೋ ಅದು ನಡೆದೋಗ್ತಾ ಇರುತ್ತೆ. ಹಾಗೆ ನಮ್ಮ ಹಣೆ ಬರದಲ್ಲಿ ಏನ್ ಬರ್ದಿರುತ್ತೋ ಅದನ್ನ ಅಳಿಸೋಕೆ ಯಾರಿಂದ ಕೂಡ ಆಗಲ್ಲ. ನಮ್ಮ ಹಣೆ ಬರದಲ್ಲಿ ಅದು ನಮ್ದು ಅಂತ ಬರ್ದಿದ್ರೆ ಮಾತ್ರ ಅದು ಎಷ್ಟೇ ವರ್ಷಗಳಾದ್ರೂ ನಮ್ಗೆ ಸಿಗುತ್ತೆ ಅನ್ನೋದಕ್ಕೆ ಈ ಸ್ಟೋರಿಯಲ್ಲಿ ಬರುವ ಈ ವ್ಯಕ್ತಿನೇ ಸಾಕ್ಷಿ. ಸ್ಟೋರಿ ಏನಪ್ಪಾ ಅಂದ್ರೆ ಚಂಡೀಗಢಕ್ಕೆ ಸೇರಿದ ರತನ್ ತಿನ್ಲಾ ಅನ್ನೋ ವ್ಯಕ್ತಿ ಹೋಳಿ ಹಬ್ಬ ಹತ್ರ ಬರ್ತಿದೆ ಅಂತ ಮನೆ ಕ್ಲೀನ್ ಮಾಡ್ಬೇಕು ಅಂತ ಅನ್ಕೋತಾನೆ. ಹೀಗೆ ಮನೆ ಕ್ಲೀನ್ ಮಾಡ್ತಿರುವಾಗ 30 ವರ್ಷಗಳ ಹಿಂದೆ ಅವ್ರ ತಂದೆ ಬಳಸ್ತಿದ್ದಂತಹ ಒಂದು ಹಳೆ ಬೀರುವ ಕಾಣುತ್ತೆ. ಅವ್ರ ತಂದೆ ಸತ್ ಮೇಲೆ ಅವರೆಲ್ಲ ಆ ಬೀರುವನ್ನ ಬಳಸೋದನ್ನೇ ಬಿಟ್ಟಿರ್ತಾರೆ. ಇನ್ನ ರತನ್ ಕೂಡ ಆ ಬೀರುವನ್ನ ಕ್ಲೀನ್ ಮಾಡಿ ಅದರಲ್ಲಿರುವ ವೇಸ್ಟ್ ಪೇಪರ್ ಗಳನ್ನ ಬಿಸಾಕ್ಬೇಕು ಅಂತ ಹೋಗ್ತಾನೆ. ಆಗ ರತನ್ಗೆ ಆ ಬೀರುವದಲ್ಲಿ ಯಾವ್ದೋ ಹಳೆ ಪೇಪರ್ ಗಳು ಸಿಗ್ತವೆ. ಮೊದಲಿಗೆ ಇವ್ಯಾವ ವೇಸ್ಟ್ ಪೇಪರ್ಸ್ ಗಳು ಇರಬೇಕು ಅಂತ ರತನ್ ಅನ್ಕೋತಾನೆ. ಆ ನಂತರ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ 1988ರಲ್ಲಿ ರತನ್ ತಂದೆ ರಿಲಯನ್ಸ್ ಇಂಡಸ್ಟ್ರೀಸ್ ನಲ್ಲಿ ಕೊಂಡ ಶೇರ್ ಅಗ್ರಿಮೆಂಟ್ ಪೇಪರ್ಸ್ ಗಳವು. 1988ರಲ್ಲಿ ಒಂದೊಂದು ಶೇರ್ 10 ರೂಪಾಯಿ ತರ 30 ಶೇರ್ ಗಳನ್ನು ಖರೀದಿ ಮಾಡಿರ್ತಾರೆ ರತನ್ ತಂದೆ. ಆದ್ರೆ ಈ ವಿಷಯವನ್ನು ಮನೆಯಲ್ಲಿ ಮಾತ್ರ ಯಾರಿಗೂ ಹೇಳಿರಲ್ಲ. ಹೀಗೆ ಕೆಲವು ವರ್ಷಗಳ ನಂತರ ರತನ್ ತಂದೆ ಮರಣಿಸುತ್ತಾರೆ. ಆಗ ಈ ಶೇರ್ ಪೇಪರ್ಸ್ ಗಳು ಮಾತ್ರ ಆ ಬೀರುವದಲ್ಲಿ ಹಾಗೆ ಉಳಿದು ಬಿಟ್ಟಿರ್ತವೆ. ಈಗ ಶೇರ್ ಪೇಪರ್ಸ್ ಗಳನ್ನು ನೋಡಿದ ರತನ್ ಮಾತ್ರ ಇವುಗಳನ್ನು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತಾನೆ. ಯಾಕಂದ್ರೆ ರತನ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಆಗ್ಲಿ ಈ ಶೇರ್ಸ್ ಗಳ ಬಗ್ಗೆ ಆಗ್ಲಿ ಸ್ವಲ್ಪನೂ ನಾಲೆಜ್ ಇರಲ್ಲ. ರತನ್ ಮಾತ್ರ ಇವುಗಳನ್ನು ನಾನೇನ್ ಮಾಡ್ಲಿ, ಇವುಗಳನ್ನು ಖರೀದಿಸಿ ನನ್ನ ತಂದೆ ಸತ್ತು ಹೋಗಿದ್ದಾರೆ, ಈಗ ಈ ಶೇರ್ಸ್ ಗಳನ್ನು ನನ್ನ ಹೆಸರಿನ ಮೇಲೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಕ್ಕೆ ಚಾನ್ಸ್ ಇದೆನಾ, ಅಷ್ಟಕ್ಕೂ ಇವುಗಳಿಗೆ ಈಗ ಸ್ಟಾಕ್ ಮಾರ್ಕೆಟ್ ನಲ್ಲಿ ವ್ಯಾಲ್ಯೂ ಇದೆನಾ ಅಂತ ಆ ಶೇರ್ ಪೇಪರ್ಸ್ ಗಳ ಫೋಟೋಗಳನ್ನು ತೆಗೆದು ಟ್ವಿಟರ್ ನಲ್ಲಿ ಟ್ವೀಟ್ ಮಾಡ್ತಾನೆ. ಇದರಿಂದ ಈ ಟ್ವೀಟ್ ಒಂದೇ ಬಾರಿ ವೈರಲ್ ಆಗಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಜ್ ಇರೋರು ಈ ಶೇರ್ ಗಳ ಬೆಲೆ ಈಗ ಇಷ್ಟಿರ್ಬೋದು ಅಂತ ಕಮೆಂಟ್ ಮಾಡ್ತಾರೆ. ಒಟ್ಟಾರೆ 37 ವರ್ಷಗಳಿಂದ ಇಲ್ಲಿಯವರೆಗೂ 3 ಸ್ಪಿಟ್ ಗಳು ಹಾಗೆ 2 ಬೋನಸ್ ಗಳನ್ನು ಸೇರಿಸಿ 30 ಶೇರ್ ಗಳು ಈಗ 960 ಶೇರ್ಸ್ ಗಳು ಆಗ್ತವೆ. ಪ್ರಸ್ತುತ ಈಗ ಇರುವ ರಿಲಯನ್ಸ್ ಶೇರ್ಸ್ ಗಳ ಬೆಲೆಗೆ ಹೋಲಿಸಿದ್ರೆ ಇವುಗಳ ಬೆಲೆ ಒಟ್ಟು 12 ಲಕ್ಷದವರೆಗೆ ಇರುತ್ತೆ. ಡಾಕ್ಯುಮೆಂಟ್ಸ್ ಇಲ್ಲ ಅವುಗಳ ಆಧಾರಗಳನ್ನಿಟ್ಟುಕೊಂಡು ರಿಲಯನ್ಸ್ ಸಂಸ್ಥೆಯನ್ನ ಅಪ್ರೋಚ್ ಆಗಿ ಅಂತ ರತನ್ಗೆ ಕೆಲವರು ಸಲಹೆ ನೀಡ್ತಾರೆ. ಆದ್ರೆ ಇನ್ನು ಕೆಲವರು ಮಾತ್ರ 1988ರ ನಂತರ ಈ ಶೇರ್ಗಳು 1:1 ಅನುಪಾತದಲ್ಲಿ ಮಾತ್ರ ಪರಿಗಣಿಸಲ್ಪಡ್ತವೆ ಅಂತ ಹೇಳ್ತಾರೆ. ಈಗ ಈ 1:1 ಅನುಪಾತಕ್ಕೆ ಹೋಲಿಸಿದ್ರೆ ಈ 30 ಶೇರ್ಗಳು 863 ಶೇರ್ಗಳು ಆಗ್ತವೆ. ಒಟ್ಟಾರೆ ಪ್ರಸ್ತುತ ಈಗಿರುವ ಬೆಲೆಗೆ ಹೋಲಿಸಿದ್ರೆ 10,83,000 ಆಗುತ್ತೆ ಅಂತ ಹೇಳಲಾಗುತ್ತೆ. ಮುಖೇಶ್ ಅಂಬಾನಿ ನೇತೃತ್ವದಲ್ಲಿ ರಿಲಯನ್ಸ್ ಕಂಪನಿ 1970ರಲ್ಲಿ ಲಿಸ್ಟಿಂಗ್ ಆಗಿದಾಗಿನಿಂದಲೂ 6 ಬಾರಿ ಬೋನಸ್ ಗಳನ್ನು ಪ್ರಕಟಿಸಿದೆ. ಮೊದಲ ಬೋನಸ್ 1980ರಲ್ಲಿ, ಎರಡನೇ ಬೋನಸ್ 1983ರಲ್ಲಿ, ಮೂರನೇ ಬೋನಸ್ 1997ರಲ್ಲಿ, ನಾಲ್ಕನೇ ಬೋನಸ್ 2009ರಲ್ಲಿ, ಐದನೇ ಬೋನಸ್ 2017ರಲ್ಲಿ, ಆರನೇ ಬೋನಸ್ 2024ರಲ್ಲಿ. ಹೀಗೆ 1:1 ಅನುಪಾತದಲ್ಲಿ ಬೋನಸ್ ಶೇರ್ಸ್ ಗಳನ್ನು ರಿಲಯನ್ಸ್ ಇಂಡಸ್ಟ್ರೀಸ್ ಪ್ರಕಟಿಸಿದೆ. ಅಲ್ಲದೆ ಕೇವಲ 300 ರೂಪಾಯಿ ಕೊಟ್ಟು ಕೊಂಡುಕೊಂಡ ಶೇರ್ಸ್ ಗಳು ಈಗ 12 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುತ್ತಿರೋದನ್ನ ನೋಡಿ ಎಲ್ಲರೂ ಆಶ್ಚರ್ಯಗೊಂಡು ರತನ್ಗೆ ವಿಶ್ ಕೂಡ ಮಾಡ್ತಾರೆ. ಇದರಿಂದ ರತನ್ ಮಾತ್ರ ತುಂಬಾ ಸಂತೋಷ ಪಡ್ತಾನೆ. ಕೆಲವರು ಮಾತ್ರ ಒಂದೇ ಏಟಿಗೆ ನೀನು ಮಿಲಿಯನರ್ ಆದೆ ಗುರು ಅಂತ ರತನ್ ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಾರೆ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನೀವು ಕೂಡ ನಿಮ್ಮ ಜೀವನದಲ್ಲಿ ಯಾವ್ದಾದ್ರು ಈ ರೀತಿ ಜಾಕ್ ಪಾಟ್ ನ ಹೊಡೆದಿದ್ರಾ ಅಂತ ಕೆಳಗಡೆ ಕಮೆಂಟ್ ಮಾಡಿ.